ಎಲ್ಲರಿಗೂ ನಮಸ್ಕಾರ. ಕಾರ್ಪೊರೇಟ್ ಅಕೌಂಟಿಂಗ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ಗೆ ರಿಲೇಟೆಡ್ ಆಗಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಎಸ್ಪೆಷಲಿ ಬೈ ಫಾಲೋಯಿಂಗ್ ಓಲ್ಡ್ ಮೆಥಡ್, ದಟ್ ಮೀನ್ಸ್ ಬಿಫೋರ್ ದ ಇಂಟ್ರೊಡಕ್ಷನ್ ಆಫ್ ಇಂಡ್ AS 110. So before the introduction of IND AS 110, how we used to prepare holding company accounts consolidated financial statements. So ಮೊದಲನೇದಾಗಿ ಇಲ್ಲೊಂದು illustration ತಗೊಂಡಿದ್ದೀನಿ. So I'll be reading this illustration. Please refer the study material and follow the video also. Sun Limited acquired 12,000 shares of rupees 10 each in Moon Limited. On 31st 12/2018, the summarized balance sheet of Sun Limited were as follows. ನೋಡಿ, ಸನ್ ಲಿಮಿಟೆಡ್ ಅವರು 12,000 ಶೇರ್ಸ್ನ ಪರ್ಚೇಸ್ ಮಾಡ್ಕೋತಾ ಇದ್ದಾರೆ ಮೂನ್ ಲಿಮಿಟೆಡ್ನ. ಎಷ್ಟು ರುಪೀಸ್ಗೆ? 10 ಈಚ್ಗೆ. ಯಾವಾಗ? ಆನ್ 31st 12/2018 ಸಮರೈಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಆಫ್ ಸನ್ ಲಿಮಿಟೆಡ್ ಆ್ಯಂಡ್ ಮೂನ್ ಲಿಮಿಟೆಡ್. ಸೊ ಲೆಟ್ಸ್ ಲುಕ್ ಇನ್ ಟು ದ ಬ್ಯಾಲೆನ್ಸ್ ಶೀಟ್. ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಮೊದಲನೇದಾಗಿ ಅಸೆಟ್ಸ್. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಸನ್ ಲಿಮಿಟೆಡ್ 1 lakh, ಮೂನ್ ಲಿಮಿಟೆಡ್ 50,000, ಫರ್ನಿಚರ್ 5,000 ಆ್ಯಂಡ್ 4,500. ಇನ್ವೆಸ್ಟ್ಮೆಂಟ್ ಶೇರ್ಸ್ ಇನ್ ಮೂನ್ ಲಿಮಿಟೆಡ್ 2 lakh rupees ಸನ್ ಲಿಮಿಟೆಡಲ್ಲಿ ಕೊಟ್ಟಿದ್ದಾರೆ. ನೋಡಿ ಇದು ಯಾಕೆ ಅಂತೇಳಿ ಆಮೇಲೆ ಹೇಳ್ತೇನೆ ನಿಮಗೆ. ಇನ್ವೆಂಟ್ರೀಸ್ 50,000 ಸನ್ ಲಿಮಿಟೆಡ್, ಮೂನ್ ಲಿಮಿಟೆಡ್ 1,50,000. ಡೆಟಾರ್ಸ್ 50,000, ಮೂನ್ ಲಿಮಿಟೆಡ್ 55,000. ಬಿಲ್ಸ್ ರಿಸೀವಬಲ್ 2,000, ಮೂನ್ ಲಿಮಿಟೆಡ್ 2,500. ಕ್ಯಾಶ್ 83,000 ಸನ್ ಲಿಮಿಟೆಡ್, 9,000 ಮೂನ್ ಲಿಮಿಟೆಡ್. ಆ್ಯಂಡ್ ಶೇರ್ ಕ್ಯಾಪಿಟಲ್, shares of rupees 10 each, 4 lakh Sun Limited, Moon Limited 2 lakh. Reserves 15,000, Moon Limited 20,000. Profit and loss account 10,000, 8,000. Creditors 60,000, 40,000. Bills payable 5,000, Moon Limited 3,000. So total is 4,90,000 of Sun Limited, 2,71,000 of Moon Limited. On the date of acquisition of shares by Sun Limited, the Moon Limited had undistributed profits of rupees 5,000 and reserves amounted to rupees 12,000. ಸೊ ಇದಿಷ್ಟು ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಂಡು ನಾವು ವಿ ಹ್ಯಾವ್ ಟು ಪ್ರಿಪೇರ್ ದ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತೇಳಿ ತಿಳ್ಕೊಳ್ಳೋಣ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ನಿಮಗೆ ಹಿಂದೆ ಸೆಷನ್ಸಲ್ಲಿ ಸ್ಟೆಪ್ಸ್ನ ಹೇಗೆ ನಾವು ಫಾಲೋ ಮಾಡಬೇಕು ಫಾರ್ ದ ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೈ ಯೂಸಿಂಗ್ ಓಲ್ಡ್ ಮೆಥಡ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಗೇನ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ವಿತ್ ಸ್ಟೆಪ್ಸ್. ಸೊ ಲೆಟ್ಸ್ ಲುಕ್ ಇನ್ ಟು ದ ಸ್ಟೆಪ್ಸ್. ಸೊ ಮೊದಲನೇದಾಗಿ ನಾವೇನು ಮಾಡ್ತೀವಿ, ವಿ ಶುಡ್ ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಹೋಲ್ಡಿಂಗ್ಸ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ನೋಡಿ, ನಂಬರ್ ಆಫ್ ಶೇರ್ಸ್ ಆಫ್ ಮೂನ್ ಲಿಮಿಟೆಡ್. ಸೊ ಮೂನ್ ಲಿಮಿಟೆಡ್ದು ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ನೋಡಿ ಇಲ್ಲಿ. ಮೂನ್ ಲಿಮಿಟೆಡ್ ಟೋಟಲ್ ಶೇರ್ ಕ್ಯಾಪಿಟಲ್ ಇಸ್ 2 lakh rupees. ಸೊ ಒಂದು ಶೇರ್ನ ಬೆಲೆ ಎಷ್ಟು? 10 ರೂಪಾಯಿ. ಸೊ ನಂಬರ್ ಆಫ್ ಶೇರ್ಸ್ ಹೇಗೆ ಸಿಗುತ್ತೆ ನಮಗೆ? ಟೋಟಲ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಈಚ್ ಶೇರ್ನ ಬೆಲೆ ಎಷ್ಟು ನಾವು ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ 2 lakh divided by 10 rupees. 20,000 ಶೇರ್ಸ್ ಮೂನ್ ಲಿಮಿಟೆಡಲ್ಲಿ ಇರೋವಂಥದ್ದು. ಸೊ ಈ 20,000 ಶೇರ್ಸ್ ಮೂನ್ ಲಿಮಿಟೆಡಲ್ಲಿ ಇರೋದು. ಆದರೆ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸನ್ ಲಿಮಿಟೆಡ್ ಅಕ್ವೈರ್ಡ್ 12,000 ಶೇರ್ಸ್ ಆಫ್ ಮೂನ್ ಲಿಮಿಟೆಡ್. ಸೊ ಟೋಟಲ್ 20,000 ಶೇರ್ಸ್ ಇದೆ ಮೂನ್ ಲಿಮಿಟೆಡಲ್ಲಿ. ಸನ್ ಲಿಮಿಟೆಡ್ ಅವರು ಎಷ್ಟು ತೊಗೊಂಡ್ಬಿಟ್ಟಿದ್ದಾರೆ? 12,000 ಶೇರ್ಸ್ನ ತೊಗೊಂಡ್ಬಿಟ್ಟಿದ್ದಾರೆ. ಹಾಗೆ ಮಿಕ್ಕಿರೋ 8,000 ಶೇರ್ಸು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಸೊ ರೇಷಿಯೋ ಆಫ್ ಹೋಲ್ಡಿಂಗ್ ಏನಾಗುತ್ತೆ ಆಗ ನೋಡಿ, 12:8 ಆಗುತ್ತೆ. 12:8 ಇಸ್ ಮಿನಿಮೈಸ್ ಮಾಡಿದ್ರೆ ನಮಗೆ 6:4 ಬರುತ್ತೆ. ಇನ್ನೂ ಮಿನಿಮೈಸ್ ಮಾಡ್ತೀವಿ ಅಂದರೆ ನಮಗೆ 3:2 ಬರುತ್ತೆ. ಸೊ ಹೀಗೆ ಉಳಿಸ್ಕೊಂಡ್ರೂ ಕೂಡ ಏನೂ ತೊಂದರೆ ಇಲ್ಲ. ಸೊ ಇದು ಈ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತೇಳಿ ಗೊತ್ತಾಯಿತು ಅಂತ ಅನ್ಕೋತೀನಿ. ನೋಡಿ, ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಆಫ್ ಹೋಲ್ಡಿಂಗ್ಸ್ ಹೇಗೆ ಮಾಡಬೇಕಾಗುತ್ತೆ. ಸೊ ಎಷ್ಟು ಟೋಟಲ್ ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡಿಯರಿ ಕಂಪನಿ ಕಂಡುಹಿಡಿಯುವಂಥದ್ದು, ಆಮೇಲೆ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, ಆ ನಂಬರ್ ಆಫ್ ಟೋಟಲ್ ಶೇರ್ಸಲ್ಲಿ ಎಷ್ಟು ಹೋಲ್ಡಿಂಗ್ ಕಂಪ್ನಿಯವ್ರು ತೊಗೊಂಡಿರ್ತಾರೆ, ಇನ್ನು ಮಿಕ್ಕಿದ ಶೇರ್ಸ್ ಎಷ್ಟು. ಸೊ ಇದು ಮೆಜಾರಿಟಿ ಹೋಲ್ಡರ್ಸ್ ಆಗ್ತಾರೆ 12,000 ಶೇರ್ಸ್, 8,000 ಮೈನಾರಿಟಿ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ನಾವು ರೇಷಿಯೋಗೆ ಕನ್ವರ್ಟ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ 6:4 ಆಸ್ ರೇಷಿಯೋ ಆಫ್ ಹೋಲ್ಡಿಂಗ್ಸ್. ಓಕೆ, ನೆಕ್ಸ್ಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಕ್ಯಾಪಿಟಲ್ ಪ್ರಾಫಿಟ್ಸ್ ಅಥವಾ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತಲೂ ಕೂಡ ನಾವು ಇದನ್ನು ಕರಿಬೋದು. ಸೊ ಏನಂತ, ವಿ ಆಲ್ಸೋ ಕಾಲ್ ಇಟ್ ಆಸ್ pre-acquisition profits. Pre-acquisition profits. So ಈ pre-acquisition profits ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, we should look into the reserves on the date of acquisition of shares.
ಸೊ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂದರೆ ಬಿಫೋರ್ ದ ಅಕ್ವಿಸಿಷನ್ ಡೇಟ್ ಏನು ಪ್ರಾಫಿಟ್ಸ್ ಇರುತ್ತೋ ರಿಸರ್ವ್ಸ್ ಇರುತ್ತೋ ಅದನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಅದು ವಿ ಹ್ಯಾವ್ ಟು ಚೆಕ್. ಸಿ ಹಿಯರ್, ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ ಬೈ ಸನ್ ಲಿಮಿಟೆಡ್, ದ ಮೂನ್ ಲಿಮಿಟೆಡ್ ಹ್ಯಾಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಆಫ್ 5,000 ಆ್ಯಂಡ್ ರಿಸರ್ವ್ಸ್ ಅಮೌಂಟೆಡ್ ಟು rupees 12,000 ಅಂತ ಇದೆ ನೋಡಿ. ಸೊ ರಿಸರ್ವ್ಸ್ ಈಸ್ 12,000 ಆ್ಯಂಡ್ ಪ್ರಾಫಿಟ್ಸ್ ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ 5,000. ಸೊ ಆನ್ ದ ಡೇಟ್ ಅಂತಲೂ ಕೊಟ್ಟಿದ್ರು, ವಿ ಕ್ಯಾನ್ ಟೇಕ್ ಫಾರ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಅಥವಾ ಬಿಫೋರ್ ದ ಡೇಟ್ ಆಫ್ ಅಕ್ವಿಸಿಷನ್, ಎರಡೂ ಕೂಡ ವಿ ಕ್ಯಾನ್ ಟೇಕ್ ಇಟ್ ಅಂಡರ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಓಕೆ, ಸೊ ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ದ ಮೂನ್ ಲಿಮಿಟೆಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಎಷ್ಟಿತ್ತು? 5,000. ದೆನ್ ರಿಸರ್ವ್ಸ್ ಎಷ್ಟಿತ್ತು? 12,000. ಸೊ ರಿಸರ್ವ್ಸ್ ಮತ್ತು ಪ್ರಾಫಿಟ್ಸ್ ಬೋತ್ ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ ಅಥವಾ ಬಿಫೋರ್ ದ ಅಕ್ವಿಸಿಷನ್ ಆಫ್ ಶೇರ್ಸ್ ಬೈ ದ ಹೋಲ್ಡಿಂಗ್ ಕಂಪನಿ. So 12,000 is reserves as given in the adjustment and profits is 5,000. So ಇದೆರಡನ್ನ ನಾವು ಟೋಟಲ್ ಮಾಡಿದ್ರೆ we will get 17,000 as capital profits. ಈ ಕ್ಯಾಪಿಟಲ್ ಪ್ರಾಫಿಟ್ಸ್ ಏನು ಟೋಟಲ್ ಬಂದಿರುತ್ತೋ ಆ ಕ್ಯಾಪಿಟಲ್ ಪ್ರಾಫಿಟ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಆಸ್ ಪರ್ ದ ರೇಷಿಯೋ ಆಫ್ ಹೋಲ್ಡಿಂಗ್. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ನೋಡಿ. ಶೇರ್ ಆಫ್ ಸನ್ ಲಿಮಿಟೆಡ್, ಹೋಲ್ಡಿಂಗ್ ಕಂಪ್ನಿದು ಶೇರ್ ಎಷ್ಟು ಹಾಗಾದರೆ 17,000 ರೂಪಾಯಿಲಿ ಅಂತ ಹೇಳಿದ್ರೆ ನಾವಿಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡಿರ್ತೀವಲ್ಲ, 6/10 ಆಗುತ್ತೆ. ಸೊ 10 ಹೇಗೆ ಬಂತು? 6 + 4. ಸೊ ಶೇರ್ ಮಾಡ್ಕೋತೀವಿ ಇಲ್ಲಿ. ಸೊ 6 ಈಸ್ ದ ಮೆಜಾರಿಟಿ ಶೇರ್ ಹೋಲ್ಡಿಂಗ್ದು ರೇಷಿಯೋ ಇರೋದು. 6 ಡಿವೈಡೆಡ್ ಬೈ 10, 10,200 ಬರುತ್ತೆ. ದೆನ್ ಶೇರ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ 17,000 ಇಂಟು 4 ಡಿವೈಡೆಡ್ ಬೈ 10, 6,800 ಬರುತ್ತೆ. ಸೊ ಇದಿಷ್ಟು ನಾವು ಮಾಡುವಂಥದ್ದು ವೈಲ್ ಕ್ಯಾಲ್ಕುಲೇಟಿಂಗ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಆರ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್. ಓಕೆ, ಸೊ ಮೂವಿಂಗ್ ಆನ್, ಹೌ ಟು ಕ್ಯಾಲ್ಕುಲೇಟ್ ರೆವೆನ್ಯೂ ಪ್ರಾಫಿಟ್ಸ್. ರೆವೆನ್ಯೂ ಪ್ರಾಫಿಟ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ರಿಸರ್ವ್ಸ್ ಆಫ್ಟರ್ ದ ಡೇಟ್ ಆಫ್ ಅಕ್ವಿಸಿಷನ್, ಪ್ರಾಫಿಟ್ಸ್ ಆಫ್ಟರ್ ದ ಡೇಟ್ ಆಫ್ ಅಕ್ವಿಸಿಷನ್. ಕ್ಯಾಪಿಟಲ್ ಪ್ರಾಫಿಟ್ಸಲ್ಲಿ ಬಿಫೋರ್ ದ ಡೇಟ್ ಆಫ್ ಅಕ್ವಿಸಿಷನ್ ಅಥವಾ ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಅಂತ ಹೇಳಿ ತಗೋತೀವಿ ಪ್ರಾಫಿಟ್ಸ್ ಮತ್ತು ರಿಸರ್ವ್ಸ್ನ. ರೆವೆನ್ಯೂ ಪ್ರಾಫಿಟ್ಸ್ನ ನಾವು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತಲೂ ಕೂಡ ಕರಿಬೋದು. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್. ಸೊ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಹೇಗೆ ಕಂಡುಹಿಡಿಯೋದು ನೋಡಿ. ರಿಸರ್ವ್ಸ್ ಆಫ್ಟರ್ ದ ಡೇಟ್ ಆಫ್ ಅಕ್ವಿಸಿಷನ್ 20,000 ಮೈನಸ್ 12,000. ಸೊ ಇದಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ನ ರೆಫರ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಪೋಸ್ಟ್ ಆ್ಯಂಡ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಎರಡಕ್ಕೂ ನಾವು ವಿ ಶುಡ್ ರೆಫರ್ ದ ಸಬ್ಸಿಡರಿ ಕಂಪನಿ ಬ್ಯಾಲೆನ್ಸ್ ಶೀಟ್. ಸೊ ರಿಸರ್ವ್ಸ್ ಎಷ್ಟಿದೆ ನೋಡಿ, 20,000 ಇದೆ. ಸೊ ಹಾಗಾದರೆ ಮೈನಸ್ 12,000 ಯಾಕೆ ಮಾಡ್ತೀವಿ ಅಂದರೆ ಎಕ್ಸಾಕ್ಟಾಗಿ ನಮಗೆ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಸಿಷನ್ ಎಷ್ಟು ಬರುತ್ತೆ ಅಂತೇಳಿ ತಿಳ್ಕೊಳ್ಳೋಕ್ಕೋಸ್ಕರ. ಸೊ 20,000 ಮೈನಸ್ ಈ 12,000 ಇರುತ್ತಲ್ಲ, ಅಂದರೆ ಪ್ರೀ ಅಕ್ವಿಸಿಷನ್ದು ಅದನ್ನು ನಾವು ಡಿಡಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ 8,000. ಅದೇ ರೀತಿ ಪ್ರಾಫಿಟ್ಸ್ ಏನಿರುತ್ತೆ 8,000 ಇದೆ ನೋಡಿ ಇಲ್ಲಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮೂನ್ ಲಿಮಿಟೆಡ್ ಇಸ್ 8,000. ಸೊ 8,000 ಮೈನಸ್ 5,000. ಸೊ 5,000 ಮಾಡಿದಾಗ ವಿ ವಿಲ್ ಗೆಟ್ 3,000. ಸೊ ಇದನ್ನು ನಾವು ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ ರೆವೆನ್ಯೂ ಪ್ರಾಫಿಟ್ಸ್ ಆಸ್ 11,000. ಸೊ ಇದನ್ನು ನಾವು ಈ ಸ್ಟೆಪ್ನ ಮರೆಯೋಕೆ ಹೋಗಬಾರ್ದು ನೋಡಿ. ರಿಸರ್ವ್ಸ್ ಆಫ್ಟರ್ ದ ಡೇಟ್ ಆಫ್ ಅಕ್ವಿಸಿಷನ್ ಹೇಗೆ ಬರುತ್ತೆ? ಸೊ ಏನು ಪ್ರಾಫಿಟ್ಸ್ ಕೊಟ್ಟಿರ್ತಾರೋ ನಮಗೆ, ಏನು ರಿಸರ್ವ್ಸ್ ಕೊಟ್ಟಿರ್ತಾರೋ ಬ್ಯಾಲೆನ್ಸ್ ಶೀಟಲ್ಲಿ, ದಟ್ ಮೈನಸ್ ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಎಷ್ಟಿರುತ್ತೋ ಅದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಎಕ್ಸಾಕ್ಟ್ ನಮಗೆ ಪೋಸ್ಟ್ ಅಕ್ವಿಸಿಷನ್ ಅಂದರೆ ರೆವೆನ್ಯೂ ಪ್ರಾಫಿಟ್ಸ್ ಎಷ್ಟು ಬಂದಿರುತ್ತೆ ಅಂತೇಳಿ ಗೊತ್ತಾಗುತ್ತೆ ಹಳೆದನ್ನ ಕಳೆದಾಗ. ಜೊತೆಗೆ ಇದು ಪ್ರಾಫಿಟ್ಸಲ್ಲೂ ಕೂಡ ಅದೇ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ರೆವೆನ್ಯೂ ಪ್ರಾಫಿಟ್ಸ್ ವಿಲ್ ಬಿ 11,000. ಸೊ ಅಗೇನ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಹೇಗೆ ಶೇರ್ ಮಾಡಿದ್ವಿ ನಾವು, ಮೈನಾರಿಟಿಗೆ ಶೇರ್ ಹೋಲ್ಡರ್ಸ್ಗೆ ಇಷ್ಟು, ಮೆಜಾರಿಟಿ ಶೇರ್ ಹೋಲ್ಡರ್ಸ್ಗೆ ಇಷ್ಟು ಅಂತೇಳಿ, ಅದೇ ರೀತಿ 11,000 ಏನು ಬಂದಿದೆ ನಮಗೆ ರೆವೆನ್ಯೂ ಪ್ರಾಫಿಟ್ಸ್, ಅದನ್ನು ಕೂಡ ವಿ ಹ್ಯಾವ್ ಟು ಶೇರ್ ಅಮಾಂಗ್ ದ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸೊ 11,000 ಇಂಟು 6/10, 6,600 ಬರುತ್ತೆ. ದೆನ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಅಂದರೆ ಮೂನ್ ಲಿಮಿಟೆಡ್ 11,000 ಇಂಟು 4 ಡಿವೈಡೆಡ್ ಬೈ 10, ದಟ್ ಈಸ್ 4,400. ಸೊ ಇದಿಷ್ಟು ಕ್ಯಾಲ್ಕುಲೇಷನ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್. ಮೈನಾರಿಟಿ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ನ ತಗೋಬೇಕಾಗತ್ತೆ. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಯಾರು ಅಂತ ಹೇಳಿದ್ರೆ, ಹೋಲ್ಡಿಂಗ್ ಕಂಪ್ನಿಯವ್ರು ಏನು ಪರ್ಚೇಸ್ ಮಾಡ್ಕೊಂಡಿರ್ತಾರೋ ಮೆಜಾರಿಟಿಯಾಗಿ ಕಂಟ್ರೋಲಿಂಗ್ ತೊಗೊಂಡಿರ್ತಾರೋ ಆ ಶೇರ್ಸ್ನ ಬಿಟ್ಟು ಇನ್ನೆಷ್ಟು ಶೇರ್ಸ್ ಮಿಕ್ಕಿರುತ್ತೋ ಅವ್ರುಗಳನ್ನ ನಾವು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ಈ ಒಂದು ಎಕ್ಸಾಂಪಲ್ನಲ್ಲಿ ನಮಗೆ ಇದ್ದಿದ್ದದ್ದು ಎಷ್ಟು, 20,000 ಶೇರ್ಸ್, ರೈಟ್? 20,000 ಶೇರ್ಸ್ ಇದ್ದಿದ್ದು, ಅದರಲ್ಲಿ ಎಷ್ಟು ಶೇರ್ಸ್ನ ಅಕ್ವೈರ್ ಮಾಡಿಕೊಂಡು 12,000 ಶೇರ್ಸ್. ಸೊ ನಮಗೆ ಮಿಕ್ಕಿದ್ದೆಷ್ಟು, 8,000 ಶೇರ್ಸ್. ಸೊ 8,000 ಶೇರ್ಸ್ ಇಸ್ ಮೈನಾರಿಟಿ ಶೇರ್ ಹೋಲ್ಡರ್ಸ್, ರೈಟ್? ಸೊ ನಾವು ಇಲ್ಲಿ ಅದಕ್ಕೋಸ್ಕರ ಇದನ್ನು 8,000
ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ತೊಗೊಂಡಿವಿ. ಜೊತೆಗೆ ಅದರ ಫೇಸ್ ವ್ಯಾಲ್ಯೂ ಎಷ್ಟು 10 rupees. ಸೊ ಟೋಟಲ್ 80,000 rupees. ಈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಏನು ವ್ಯಾಲ್ಯೂ ಇದೆಯೋ ಫೇಸ್ ವ್ಯಾಲ್ಯೂ, ಅದಕ್ಕೆ ವಿ ಶುಡ್ ಆ್ಯಡ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಯಾಕೆ ತಗೋಬೇಕಾಗುತ್ತೆ ನಾವು? ವಿ ಶುಡ್ ಟೇಕ್ ದ ಮೈನಾರಿಟಿ ಶೇರ್ ಹೋಲ್ಡರ್ಸ್ದು ಎಷ್ಟಿದೆ ಅದನ್ನು ಮಾತ್ರ ತಗೋಬೇಕು ನಾವು. ಇಲ್ಲಿ 6,800 ಇದೆ ನೋಡಿ, ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಮೈನಾರಿಟಿ ಇಂಟ್ರೆಸ್ಟ್. ಸೊ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಏನೇನು ಸಿಗಬೇಕು ಅದನ್ನೆಲ್ಲ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮೈನಾರಿಟಿ ಶೇರ್ ಹೋಲ್ಡರ್ಸ್ದು ಕ್ಯಾಪಿಟಲ್ ಪ್ರಾಫಿಟ್ಸ್ನ ಶೇರ್ ಎಷ್ಟು ಅದನ್ನ ಆ್ಯಡ್ ಮಾಡ್ಕೋತೀವಿ ಫಸ್ಟು 6,800. ಇದನ್ನು ಆ್ಯಡ್ ಮಾಡಾದ್ಮೇಲೆ ನೆಕ್ಸ್ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್ದು ರೆವೆನ್ಯೂ ಪ್ರಾಫಿಟ್ಸಲ್ಲಿ ಶೇರ್ ಎಷ್ಟು 4,400. ಸೊ ಇದೆರಡನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋತೀವಿ ನೋಡಿ. ಇಲ್ಲಿ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಇಸ್ 6,800, ಶೇರ್ ಆಫ್ ರೆವೆನ್ಯೂ ಪ್ರಾಫಿಟ್ಸ್ ಇಸ್ 4,400. ಸೊ ಅದೆರಡನ್ನ ಟೋಟಲ್ ಮಾಡ್ಕೊಂಡು 11,200 ಬರುತ್ತೆ. ಸೊ 80,000 ಪ್ಲಸ್ 11,200 ಮಾಡಿದಾಗ ವಿ ವಿಲ್ ಗೆಟ್ 91,200. ಸೊ ದಿಸ್ ಈಸ್ ದ ಟೋಟಲ್ ಮೈನಾರಿಟಿ ಇಂಟ್ರೆಸ್ಟ್. ಅಂದರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಸಿಗಬೇಕಾಗಿರೋಷ್ಟು 91,200. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ನ ಟೋಟಲ್ ವ್ಯಾಲ್ಯೂ ಏನು, ಸೊ ಏನು ಟೋಟಲ್ ಶೇರ್ಸ್ ಇದೆ ಸಬ್ಸಿಡರಿ ಕಂಪನಿದು, ಅದರಲ್ಲಿ ಎಷ್ಟು ಹೋಲ್ಡಿಂಗ್ ಅವ್ರು ತೊಗೊಂಡಿರ್ತಾರೆ, ಹೋಲ್ಡಿಂಗ್ ಕಂಪನಿ ಕಂಟ್ರೋಲಿಗೆ ತೊಗೊಂಡಿರ್ತಾರೆ, ಅಕ್ವಿಸಿಷನ್ ಮಾಡಿರ್ತಾರೆ 12,000 ಶೇರ್ಸ್, ಮಿಕ್ಕಿರೋದು 8,000 ಶೇರ್ಸ್ನ ನಾವು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತೀವಿ. ಸೊ ಫೇಸ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ನಮಗೆ ಏನು ಫೇಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಒಂದು ಶೇರ್ನ ಬೆಲೆ ಇಂಟು 10 ಮಾಡಿದಾಗ ವಿಲ್ ಗೆಟ್ ದ ಟೋಟಲ್ ಫೇಸ್ ವ್ಯಾಲ್ಯೂ ಆಸ್ 80,000 rupees. ಇದಕ್ಕೆ ನಾವೇನು ಮಾಡ್ತೀವಿ, ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಸಿಗಬೇಕಾಗಿದ್ದಂಥ ಕ್ಯಾಪಿಟಲ್ ಪ್ರಾಫಿಟ್ ಶೇರ್ ಆಲ್ರೆಡಿ ಕಂಡುಹಿಡಿದಿದ್ದೀವಿ, ಅದೇ ರೀತಿ ರೆವೆನ್ಯೂ ಪ್ರಾಫಿಟ್ ಶೇರ್ನು ಕಂಡುಹಿಡಿದಿದ್ದೀವಿ. ಇದೆರಡನ್ನೂ ತೊಗೊಂಡು ವಿ ಹ್ಯಾವ್ ಟು ಆ್ಯಡ್ ಇಟ್ ಟು ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಇಷ್ಟು ಟೋಟಲ್ ಮಾಡಿದಾಗ ನಮಗೆ 91,200 ಮೈನಾರಿಟಿ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಮೈನಾರಿಟಿ ಇಂಟ್ರೆಸ್ಟ್ ವಿ ಶುಡ್ ಮೂವ್ ಆನ್ ಟು ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆರ್ ಕಾಸ್ಟ್ ಆಫ್ ಕಂಟ್ರೋಲ್. ಸೊ ನಮಗೆ ಗುಡ್ವಿಲ್ ಆರು ಬರ್ಬೋದು, ಅಥವಾ ವಿ ಮೈಟ್ ಆಲ್ಸೋ ಗೆಟ್ ಕಾಸ್ಟ್ ಆಫ್ ಕಂಟ್ರೋಲ್. ಓಕೆ, ಸೊ ನೋಡಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಕಾಸ್ಟ್ ಆಫ್ 12,000 ಶೇರ್ಸ್. ಹಾಗಾದರೆ ಏನು ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ ಹೋಲ್ಡಿಂಗ್ ಕಂಪನಿಯವರು, ಆ ಶೇರ್ಸ್ನ ಟೋಟಲ್ ವರ್ತ್ ಏನು, 12,000 ಶೇರ್ಸ್ನ ಕಾಸ್ಟ್ ಏನು, ಹೇಗೆ ಇದನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸೊ ನಮಗೆ ಅದು ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ ನೋಡಿ. ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಮೂನ್ ಲಿಮಿಟೆಡ್, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಮೂನ್ ಲಿಮಿಟೆಡ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಮೂನ್ ಲಿಮಿಟೆಡ್ ಅಂದರೆ ಸನ್ ಲಿಮಿಟೆಡ್ ಅವರು ಏನು ಮೂನ್ ಲಿಮಿಟೆಡ್ದು ಶೇರ್ಸ್ನ ಅಕ್ವೈರ್ ಮಾಡ್ಕೋತಾ ಇದ್ದಾರೆ, ಅದಕ್ಕೆ ಒಂದಷ್ಟು ಅಮೌಂಟ್ನ ಕೊಡ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಆಸ್ purchase consideration. So what they are paying for the shares purchased, purchase consideration ಅಂತ ಹೇಳ್ತೀವಿ, ಇದನ್ನ PC ಅಂತಲೂ ಕೂಡ ಕರಿಬೋದು. ಸೊ ಏನು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಮೂನ್ ಕಂಪನಿ ಮೇಲೆ, ಎಷ್ಟು ಟೋಟಲ್ 2 lakh rupees ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಅಷ್ಟು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಶೇರ್ಸ್ನ. ಸೊ ಅದನ್ನು ನಾವೇನು ಮಾಡ್ಕೋಬೇಕಾಗುತ್ತೆ, ಯು ಹ್ಯಾವ್ ಟು ಟೇಕ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ನೋಡಿ 12,000 ಶೇರ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ, 2 ಲಕ್ಷ ಕೊಟ್ಟಿದ್ದಾರೆ ಫೇಸ್. ಹಾಗಾದರೆ ಇವ್ರು 2 ಲಕ್ಷ ಕೊಟ್ಟಿದ್ದಾರೆ, ಹಾಗಾದರೆ ಎಕ್ಸಾಕ್ಟ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 12,000 ಶೇರ್ಸ್ಗೆ ಅಂತ ಮೈನಸ್ ಮಾಡಬೇಕಾಗುತ್ತೆ ನಾವು. ಲೆಸ್ ಫೇಸ್ ವ್ಯಾಲ್ಯೂ ಆಫ್ 12,000 ಶೇರ್ಸ್ 1,20,000 ಬರುತ್ತೆ. ಬಿಕಾಸ್ ಒಂದು ಶೇರ್ನ ಬೆಲೆ ಎಷ್ಟು 10 rupees ಪರ್ ಶೇರ್, ರೈಟ್? 10 rupees ಪರ್ ಶೇರ್ ಫೇಸ್ ವ್ಯಾಲ್ಯೂ. 1,20,000 ರೂಪಾಯಿ ಕೊಡಬೇಕಿತ್ತು ಫೇಸ್ ವ್ಯಾಲ್ಯೂ ಪ್ರಕಾರ ಪರ್ಚೇಸ್ ಮಾಡ್ಕೊಂಡಿರೋದಕ್ಕೆ, ಆದರೆ ಇವರು ದರ್ ಗಿವಿಂಗ್ ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಎಷ್ಟು 2 ಲಕ್ಷ ಕೊಡ್ತಾ ಇದ್ದಾರೆ. ಜೊತೆಗೆ ಸನ್ ಲಿಮಿಟೆಡ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಎಷ್ಟಿತ್ತು 10,200. ನೋಡಿ ಕ್ಯಾಪಿಟಲ್ ಪ್ರಾಫಿಟ್ಸ್ನ ಶೇರ್ನು ಕೂಡ ನಾವಿಲ್ಲಿ ತಗೋಬೇಕಾಗುತ್ತೆ 10,200. ಸೊ ಈ 10,200 ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಮಾತ್ರ ನಾವು ಇಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ತಗೋತೀವಿ, ಲೆಸ್ ಸನ್ ಲಿಮಿಟೆಡ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಇದೆರಡನ್ನ ಆ್ಯಡ್ ಮಾಡಿ ದೆನ್ ವಿ ಹ್ಯಾವ್ ಟು ಡಿಡಕ್ಟ್, ದೆನ್ ವಿ ಶುಡ್ ಡಿಡಕ್ಟ್ ಫ್ರಮ್ 2 lakh rupees. ಸೊ 2 lakh minus 1,30,200 ಮಾಡಿದಾಗ ವಿ ವಿಲ್ ಗೆಟ್ ಗುಡ್ ವಿಲ್ ಆಸ್ 69,800. ಸೊ ಯಾವಾಗಲೂ ತಿಳ್ಕೊಳ್ಳಿ, ವೆನ್ ಏನು ಶೇರ್ಸ್ನ ತಗೋತಾ ಇದ್ದಾರೆ ಹೋಲ್ಡಿಂಗ್ ಕಂಪ್ನಿಯವ್ರು ಅಕ್ವೈರ್ ಮಾಡ್ಕೋತಾ ಇದ್ದಾರೆ, ಆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಫೇಸ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕಿಂತಲೂ ಜಾಸ್ತಿ ಕೊಟ್ಟಾಗ, ಇನ್ವೆಸ್ಟ್ ಮಾಡಿದಾಗ, ಪರ್ಚೇಸ್ ಕನ್ಸಿಡರೇಷನ್ ಜಾಸ್ತಿ ಕೊಟ್ಟಾಗ ನಮಗೆ
ಗುಡ್ ವಿಲ್ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೋರ್ ದ್ಯಾನ್ ವಿ ಆರ್ ಪೇಯಿಂಗ್ ಮೋರ್ ದ್ಯಾನ್ ದ ವರ್ತ್ ಆಫ್ ದ ಶೇರ್ಸ್ ಆಫ್ ದ ಸಬ್ಸಿಡರಿ ಕಂಪನಿ ಅಂತ ಹೇಳಿ ಅರ್ಥ. ಸೊ ಇದರ ರಿವರ್ಸ್ ಸಿಚುಯೇಷನ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿ 1,20,000 ಇಸ್ ದ ಫೇಸ್ ವ್ಯಾಲ್ಯೂ. ಇದರ ಬದಲು ನಾವು ಹೋಲ್ಡಿಂಗ್ ಕಂಪನಿ ಇಸ್ ಜಸ್ಟ್ ಗಿವಿಂಗ್ 80,000 ರುಪೀಸ್ ಅನ್ಕೊಳ್ಳೋಣ. ಇಲ್ಲಿ 2 lakh ಬದಲು 80,000 ಇದೆ ಅಂತ ಹೇಳಿದ್ರೆ ನಮಗೆ ನೆಗೆಟಿವ್ ಫಿಗರ್ ಬರುತ್ತೆ. ಆ ನೆಗೆಟಿವ್ ಫಿಗರ್ ಏನಾಗುತ್ತೆ, ನಮಗೆ ಕಾಸ್ಟ್ ಆಫ್ ಕಂಟ್ರೋಲ್ ಆಗುತ್ತೆ. ಸೊ ಈ ಒಂದು ಕ್ಯಾಲ್ಕುಲೇಷನಲ್ಲೇ ವಿ ಶುಡ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಇಟ್ ಈಸ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಆಲ್ಸೋ. ಸೊ ಗುಡ್ ವಿಲ್ ಸಿಕ್ತು ನಮಗಿಲ್ಲಿ. ಸೊ ಏನೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಎರಡು ಕ್ಯಾಲ್ಕುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. Minority interest calculation and goodwill calculation. Minority interest, we take the important items given in the Moon Limited, and ಇಲ್ಲಿ ಏನು ಮಾಡಬೇಕಾಗುತ್ತೆ ನಾವು, we should consider the holding company related items. Okay, so next ಇದಿಷ್ಟು calculations ಆದಮೇಲೆ we have to prepare consolidated financial statements. ಏನೇನು ನಾವಿಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ದೀವಿ, ವರ್ಕಿಂಗ್ ನೋಟ್ಸ್, ಆ ವರ್ಕಿಂಗ್ ನೋಟ್ಸ್ನ ಕನ್ಸಿಡರ್ ಮಾಡಿಕೊಂಡು we have to prepare consolidated balance sheet, okay, of holding company, which includes Moon Limited assets and liabilities. So idistu artha agide anta tilkota. Next session alli we'll continue with the same illustration by preparing consolidated balance sheets. So ellarigu artha agide anta tilkota I will end up this session. Thank you.